ಇವತ್ತಿನ ವಿಡಿಯೋದಾಗ ನಾನು ನಿಮಗೆ ತಿಳಿಸ್ಕೊಡ್ತೇನೆ ರೀ ಅರ್ಜುನ ರಿಷ್ಟದ ಬಗ್ಗೆ. ಅರ್ಜುನ ರಿಷ್ಟ ನೋಡ್ರಿ, ಇದಕ್ಕೆ ಪಾರ್ಥ್ಯಾದ ರಿಷ್ಟ ಅಂತಾನು ಕರೀತಾರ. ಅರ್ಜುನ ರಿಷ್ಟ ಅಂದ್ರೆ ಏನು, ಯಾವ ಸಮಸ್ಯೆ ಇದ್ರೆ ನಿಮ್ಗೆ ಡಾಕ್ಟರ್ ಬರ್ದು ಕೊಟ್ಟಿರ್ತಾರೆ, ಇದ್ರೊಳಗೆ ಪ್ರಮುಖ ಘಟಕ ದ್ರವ್ಯ ಏನೇನು ಇರ್ತಾವೆ, ಯಾವ ಪ್ರಮಾಣದ ಡಾಕ್ಟರ್ ನಿಮ್ಗೆ ಸೇವನೆ ಮಾಡ್ಲಿಕ್ಕೆ ಹೇಳ್ತಾರೆ, ಎಷ್ಟು ದಿನದ ಮಟ್ಟ ಇದ್ರ ಉಪಯೋಗ ಮಾಡ್ಬೋದು, ಇದನ್ನ ತೊಗೊಂಡ್ರೆ ನಿಮ್ಗೆ ಏನಾದರೂ ಸೈಡ್ ಎಫೆಕ್ಟ್ ಆಗುತ್ತಾ, ಯಾರಿದ್ರ ಉಪಯೋಗ ಮಾಡ್ಲಿಕ್ಕೆ ಹೋಗ್ಬಾರ್ದು, ಮೂಲ್ಯ ಎಷ್ಟು, ಎಲ್ಲಿಂದ ನೀವು ಇದನ್ನ ಖರೀದಿ ಮಾಡ್ಬೋದು, ಸಂಪೂರ್ಣ ಮಾಹಿತಿ ನಾನು ನಿಮ್ಗೆ ವಿಡಿಯೋದ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟಿಂಗ್ ಲಿಂದ ಎಂಡ್ ತನ ಮಿಸ್ ಮಾಡದೆ ನೋಡಿ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ರೆ ಯೂಟ್ಯೂಬ್ ಚಾನಲ್ ವೆಂಕಟೇಶ್ ಎಚ್ ಪೂಜಾರ್, ಮತ್ತೆ ನಾನು ಡಾಕ್ಟರ್ ವೆಂಕಟೇಶ್ ಎಚ್ ಪೂಜಾರ್. ಬನ್ನಿ ಇವತ್ತಿನ ಚರ್ಚೆನ ಶುರು ಮಾಡೋಣ. ಅರ್ಜುನ ರಿಷ್ಟ ಇದು ಒಂದು ಕ್ಲಾಸಿಕಲ್ ಆಯುರ್ವೇದಿಕ್ ಮೆಡಿಸಿನ್. ಕ್ಲಾಸಿಕಲ್ ಆಯುರ್ವೇದಿಕ್ ಮೆಡಿಸಿನ್ ಅಂದ್ರೆ ಯಾವ ಮೆಡಿಸಿನ್ಸ್ ಬಗ್ಗೆ ನಮ್ಮ ಆಯುರ್ವೇದಿಕ್ ಸಂಹಿತ ಗ್ರಂಥ ಟೆಕ್ಸ್ಟ್ ಬುಕ್ಸ್ನಾಗ ಮೊದ್ಲಾಕೆ ಇದ್ರ ಬಗ್ಗೆ ಉಲ್ಲೇಖ ಸಿಗ್ತೈತಿ. ಯಾವ ರೀತಿ ತಯಾರ ಮಾಡಬೇಕು, ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಬೇಕು, ಯಾರು ರೋಗಿ ಕೊಡಬೇಕು, ಯಾರು ಕೊಡಬಾರ್ದು, ಸಂಪೂರ್ಣ ಮಾಹಿತಿ ಮೊದ್ಲಾಗಿಂತನೇ ಅವೈಲೇಬಲ್ ಇರ್ತೈತಿ. ಅದ್ರ ಸಂಬಂಧಿತ ಕ್ಲಾಸಿಕಲ್ ಆಯುರ್ವೇದಿಕ್ ಮೆಡಿಸಿನ್ ಅಂತ ಕರೆಯಲಾಗ್ತೈತಿ. ಅರ್ಜುನ ರಿಷ್ಟ ಇದ್ರ ಉಪಯೋಗ ಎಲ್ಲಿ ಮಾಡ್ತಾರಪ್ಪ ಅಂತ ನೋಡ್ರಿ, ಮುಖ್ಯತಃ ನಿಮ್ಗೆ ಹೃದಯ ಸಂಬಂಧಿತ ಏನರ ಪ್ರಾಬ್ಲಮ್ ಅದಾವ ಅಂದ್ರ, ಉದಾಹರಣೆಗೆ ನಿಮ್ಗೆ ಎದಿ ನೋವು ಐತಂದ್ರ, ಕಂಜೆಸ್ಟಿವ್ ಕಾರ್ಡಿಯಾಕ್ ಫೇಲಿಯರ್ ಸಮಸ್ಯೆ ಐತಂದ್ರ, ಹಾರ್ಟ್ ನಲ್ಲಿ ಬ್ಲಾಕೇಜ್ ಐತಂದ್ರ, ಇರ್ರೆಗ್ಯುಲರ್ ಹಾರ್ಟ್ ಬೀಟ್ ಐತಂದ್ರ, ಅದನ್ನೆಲ್ಲ ಗುಣಪಡಿಸಿದ್ರೆ ಡಾಕ್ಟರ್ ಇದನ್ನ ಬರ್ದು ಕೊಟ್ಟಿರ್ತಾರೆ. ಇಲ್ಲ ನಿಮ್ಗೆ BP ಸಮಸ್ಯೆ ಐತಿ, BP ಮ್ಯಾನೇಜ್ ಆಗ್ತಾ ಇಲ್ಲ ಅಂದ್ರೆ ಅಲ್ಲಿ ಕೂಡ ಬರ್ದು ಕೊಟ್ಟಿರ್ತಾರೆ. ಇದನ್ನೆಲ್ಲ ಹೊರತುಪಡಿಸಿ ಬಹಳಷ್ಟು ಬೇರೆ ಸಮಸ್ಯೆ ಕೂಡ ಅದಾವ್ರಿ, ಅಲ್ಲಿ ಕೂಡ ಡಾಕ್ಟರ್ ಇದನ್ನ ನಿಮ್ಗೆ ಬರ್ದು ಕೊಡ್ಬೋದು. ಯಾವಪ್ಪ ಅಂದ್ರೆ ನಿಮ್ಗೆ ಪಾಚನತಂತ್ರ ಸಂಬಂಧಿತ ಏನಾರ ಪ್ರಾಬ್ಲಮ್ ಐತಂದ್ರ, ಮೂತ್ರನಳಿಯಾಗಿ ಏನಾರ ಪ್ರಾಬ್ಲಮ್ ಆಗಾಕುಂತೈತಂದ್ರ, ತ್ವಚಾ ಸಂಬಂಧಿತ ಏನಾರ ಪ್ರಾಬ್ಲಮ್ ಐತಂದ್ರ, ಪುರುಷರಿಗೆ ಮಕ್ಕಳಾಗ್ತಾ ಇಲ್ಲ, ಇನ್ಫರ್ಟಿಲಿಟಿ ಸಮಸ್ಯೆ ಐತಂದ್ರ, ಇಲ್ಲ ಇರೆಕ್ಟೈಲ್ ಡಿಸ್ಫಂಕ್ಷನ್, ಪ್ರೈವೇಟ್ ಪಾರ್ಟ್ ಬರಾಬರಿ ಕೆಲಸ ಮಾಡ್ತಾ ಇಲ್ಲ ಅಂದ್ರೆ, ಇಲ್ಲ ನಿಮ್ಮ ಮೈಯಾಗಿ ಏನಾರ ಊತ ಐತಿ ಕಡಿಮೆ ಆಗ್ತಾ ಇಲ್ಲ ಅಂದ್ರೆ, ಇಲ್ಲ ಉಸಿರಾಟ ಸಮಸ್ಯೆ, ಉದಾಹರಣೆಗೆ ಅಸ್ತಮಾ ಐತಂದ್ರ ಅಲ್ಲಿ ಕೂಡ ಡಾಕ್ಟರ್ ಇದನ್ನ ಬರ್ದು ಕೊಡ್ಬೋದ್ರಿ. ಸೊ ಇದನ್ನ ಹೊರತುಪಡಿಸಿ ಬಹಳಷ್ಟು ಬೇರೆ ಕಂಡೀಷನ್ಸ್ ಅದಾವ್ರಿ, ಎಲ್ಲಿ ಡಾಕ್ಟರ್ ತಮ್ಮ ಕ್ಲಿನಿಕಲ್ ಎಕ್ಸ್ಪೀರಿಯನ್ಸ್ ಪ್ರಕಾರ ನಿಮ್ಗೆ ಇದನ್ನ ತೋಳ್ಲಿಕ್ಕೆ ರೆಕಮೆಂಡ್ ಮಾಡಬಹುದು, ಅಲ್ಲಿ ಕೂಡ ನೀವು ಇದ್ರ ಉಪಯೋಗ ಮಾಡಬಹುದ್ರಿ. ಅರ್ಜುನ ಗಿಡ ಹೆಸರು ನೋಡ್ರಿ, ರಾಜ ಅರ್ಜುನದ ಹೆಸರ ಮೇಲೆ ಬಿದ್ದಿತ್ರಿ. ಅದಕ್ಕ ಅರ್ಜುನ ರಿಷ್ಟ ಏನೈತ್ ನೋಡ್ರಿ, ಅದಕ್ಕ ಪಾರ್ಥ್ಯಾದ ರಿಷ್ಟ ಅಂತಾನು ಕರೀತಾರೆ. ಯಾಕಂದ್ರ ಪಾರ್ಥ ಅನ್ನೋದು ಅರ್ಜುನ್ ಅವ್ರದ್ದು ಇನ್ನೊಂದು ಹೆಸರು. ಸೊ ಇದ್ರ ಘಟಕ ದ್ರವ್ಯ ಬಗ್ಗೆ ಹೇಳ್ಕೊಡ್ತೇನೆ. ಬೈದ್ಯನಾಥ್ ಅರ್ಜುನ ರಿಷ್ಟ ಏನೈತ್ ನೋಡ್ರಿ, ಪ್ರತಿ 10 ml ಒಳಗಡೆ ಸಿರಪ್ ಒಳಗಡೆ ಅರ್ಜುನ ಛಾಲ 3.3 ಗ್ರಾಮು, ಮುನಕ್ಕ 1.7 ಗ್ರಾಮ್, ಮೂವಾ ಪುಷ್ಪ 0.7 ಗ್ರಾಮ್, ಮತ್ತೆ ಗುಡ ಬೆಲ್ಲ ಅಂತ 3.3 ಗ್ರಾಮು, ಮತ್ತು ಪ್ರಕ್ಷೇಪಕ ದ್ರವ್ಯ ಹಾಕಿರ್ತಾರೆ ದೈಫೋಲು 0.7 ಗ್ರಾಮ್, ಮತ್ತು ಬೇಸ್ ಹಾಕಿರ್ತಾರ ಅವಶ್ಯಕತೆ ಅನುಸಾರ, ಪ್ರಿಸರ್ವೇಟಿವ್ಸ್ ಎಕ್ಸ್ಪಿಯೆಂಟ್ಸ್ ಹಾಕಿರ್ತಾರೆ, ಇದು ಕೆಡಬಾರ್ದು ಲಗುನ ಅಂತ. ಇದು ರೆಫರೆನ್ಸ್ ನಮ್ಗೆ ಎಲ್ಲಿ ನೋಡ್ಲಕ್ ಸಿಗ್ತೈತೆ ಅಂದ್ರೆ ಬೈಸಿಜ ರತ್ನಾವಳಿ ಒಳಗಡೆ ಇದು ರೆಫರೆನ್ಸ್ ನಮ್ಗೆ ನೋಡಕ್ ಸಿಗ್ತೈತ್ರಿ. ಈಗ ಇದ್ರ ಡೋಸೇಜ್ ಬಗ್ಗೆ ಹೇಳ್ಕೊಡ್ತೀನಿ, ಯಾವ ಪ್ರಮಾಣದಾಗ ಇದನ್ನ ನಿಮ್ಗೆ ಡಾಕ್ಟರ್ ಸೇವನೆ ಮಾಡ್ಲಿಕ್ಕೆ ಹೇಳ್ತಾರಂತ. ಇಲ್ಲಿ ನೋಡಿ ನಾನು ನಿಮ್ಗೆ ಅಡಲ್ಟ್ ಡೋಸೇಜ್ ಬಗ್ಗೆ ತಿಳಿಸ್ಕೊಡ್ತೀನಿ. ಯಾರು ವಯಸ್ಸು 18 ವರ್ಷಕ್ಕಿಂತ ಯಾರು ದೊಡ್ಡವರದಾರ, ಪುರುಷರಾಗಿರ್ಬೋದು ಮಹಿಳೆಯರಾಗಿರ್ಬೋದು. ಈಗ ನೋಡ್ರಿ ಕೆಲವೊಂದಿಷ್ಟು ಕಂಡೀಷನ್ ಡಾಕ್ಟರ್ ನಿಮ್ಗೆ 10 ml ಬೆಳಿಗ್ಗೆ 10 ml ರಾತ್ರಿಯನ್ನ ತೊಗೊಳಕ್ ಹೇಳ್ಬೋದ್ರಿ. 10 ml ಅನ್ನ ಅಂತೀನಲ್ಲ, ಆ 10 ml ಅನ್ನ ನೀವು ಅರ್ಧ ಲಿಂತ್ರ 1 ಗ್ಲಾಸ್ ಉಗುರು ಬೆಚ್ಚ ನೀರು ಲ್ಯೂಕೋಮ್ ವಾಟರ್ನ ಮಿಕ್ಸ್ ಮಾಡ್ಕೊಂಡು ಊಟ ಆದ ನಂತರ ಸೇವನೆ ಮಾಡ್ಬೇಕ್ರಿ. ಕೆಲವೊಂದಿಷ್ಟು ಕಂಡೀಷನ್ 20 ml ಬೆಳಿಗ್ಗೆ 20 ml ರಾತ್ರಿ ನಿಮ್ಗೆ ತೊಗೊಳಕ್ ಹೇಳ್ಬೋದು. ಆ 20 ml ಅನ್ನ ಅರ್ಧ ಲಿಂತ್ರ 1 ಗ್ಲಾಸ್ ಉಗುರು ಬೆಚ್ಚ ನೀರನ್ನ ಮಿಕ್ಸ್ ಮಾಡ್ಕೊಂಡು ಊಟ ಆದ್ಮೇಲೆ ಸೇವನೆ ಮಾಡ್ರಿ. ಇಲ್ಲ ನಿಮ್ ಟ್ರೀಟಿಂಗ್ ಡಾಕ್ಟರ್ ಯಾವ ರೀತಿ ನಿಮ್ಗೆ ತೊಗೊಳಕ್ ಹೇಳೋಂತಾರ ಆ ರೀತಿ ಕೂಡ ಇದ್ರ ಉಪಯೋಗ ಮಾಡಬಹುದು. ಎಷ್ಟು ದಿನದ ಮಟ್ಟ ಇದನ್ನ ಉಪಯೋಗ ಮಾಡಬೇಕು, ಸೊ ನೋಡ್ರಿ ಅದು ಡಿಪೆಂಡ್ ಆಗುತ್ತೆ ನಿಮ್ ಟ್ರೀಟಿಂಗ್ ಡಾಕ್ಟರ್ ಅಡ್ವೈಸ್ ಮೇಲೆ. ಡಾಕ್ಟರ್ ನಿಮ್ಗೆ ಕ್ಲಿನಿಕಲ್ಲಿ ಎಕ್ಸಾಮಿನ್ ಮಾಡ್ತಾರೆ, ನಿಮ್ ಇನ್ವೆಸ್ಟಿಗೇಷನ್ ರಿಪೋರ್ಟ್ಸ್ ನೋಡ್ತಾರೆ, ನೋಡಾದ್ಮೇಲೆ ನಿಮ್ಗೆ ಇದ್ರ ಜೊತೆ ಬೇರೆ ಸಪೋರ್ಟಿವ್ ಮೆಡಿಕೇಶನ್ಸ್ ಎಲ್ಲ ಏನ್ ಕೊಡೋ ಅಂತಾರ, ನಿಮ್ಗೆ ಮೊದ್ಲಿಂತ್ರ ಏನ್ ಸಮಸ್ಯೆಗಳು ಅದಾವ ಎಲ್ಲಾ ಪರಿಶೀಲನೆ ಮಾಡಾದ್ಮೇಲೆ ನಿಮ್ಗೆ ಎಷ್ಟು ದಿನ ಇದ್ರ ಸೇವನೆ ಮಾಡ್ಲಿಕ್ಕೆ ಹೇಳೋ ಅಂತಾರ ಅಷ್ಟು ದಿನ ನೀವು ಇದನ್ನ ತಗೋಬೇಕಾಗ್ತೈತಿ. ಇದನ್ನ ತೊಗೊಂಡ್ರೆ ಏನಾದ್ರೂ ಸೈಡ್ ಎಫೆಕ್ಟ್ ಆಗುತ್ತಾ, ಸೊ ನೋಡ್ರಿ ಇದನ್ನ ನೀವು ತೊಗೊಂಡು ಜಾಸ್ತಿ ಪ್ರಮಾಣದ ತೊಗೊಳೋ ಅಂತಾರಂದ್ರ ನಿಮ್ಗೆ ಗ್ಯಾಸ್ಟ್ರಿಕ್ ಇರಿಟೇಷನ್ ಆಗ್ಬಹುದು, ಎದಿ ಉರಿ ಚಾಲು ಆಗ್ಬಹುದು. ಯಾಕಂದ್ರ ಅರಿಷ್ಟ ರೀ ಇದು, ಅರಿಷ್ಟ ಒಳಗ 6-12% ಸೆಲ್ಫ್ ಜನರೇಟೆಡ್ ಆಲ್ಕೋಹಾಲ್ ಇರ್ತೈತಿ. ಸೆಲ್ಫ್ ಜನರೇಟೆಡ್ ಆಲ್ಕೋಹಾಲ್ ಅಂದ್ರ ಇದ್ರೊಳಗೆ ಇಂಗ್ರೀಡಿಯೆಂಟ್ಸ್ ಏನಿರ್ತಾವ ನೋಡ್ರಿ ಎಲ್ಲಾ ಸೇರಿಸಿ ಒಂದ್ ಕಡೆ ಇದನ್ನ ಇಟ್ಟಿರ್ತಾರ. ಸೊ ಅದ್ರ ಎಲ್ಲಾ ಇಂಗ್ರೀಡಿಯೆಂಟ್ಸ್ ಮಿಕ್ಸ್ ಆಗಿ ಸೆಲ್ಫ್ ಅದ್ರೊಳಗಡೆ ನ್ಯಾಚುರಲಿ ಆಲ್ಕೋಹಾಲ್ ಪ್ರೊಡಕ್ಷನ್ ಆಗುತ್ತೈತಿ ಫರ್ಮೆಂಟೇಷನ್ ಆಗಿ. ಸೊ ಅದಕ್ಕೆ ಸೆಲ್ಫ್ ಜನರೇಟೆಡ್ ಆಲ್ಕೋಹಾಲ್ ಅಂತಾರ್ರಿ. ಸೊ ಇದ್ರ ಕಾಂಟ್ರಾ ಇಂಡಿಕೇಶನ್ ಯಾರು ಇದನ್ನ ತೊಗೊಳಕ್ ಹೋಗ್ಬಾರ್ದು. ಸೊ ನೋಡ್ರಿ ನಿಮ್ಗ ಹೊಟ್ಯಾಗ ಅನ್ನನಾಳದಾಗ ಏನಾರ ಹುಣ್ಣು ಅದಾವ ಅಂದ್ರೆ ತೊಗೊಳಕ್ ಹೋಗ್ಬೇಡ್ರಿ. ಇಲ್ಲ ನಿಮ್ಗೆ ಮೊದ್ಲಾಗಿಂತ ಎಸಿಡಿಟಿ ಸಮಸ್ಯೆ ಭಾಳ ಐತಂದ್ರ ಇನ್ ತೊಗೊಳಕ್ ಹೋಗ್ಬೇಡ್ರಿ. ಮತ್ತೆ ಇದ್ರೊಳಗೆ ನಾ ಏನ್ ಘಟಕ ದ್ರವ್ಯ ಹೇಳಿ ನೋಡ್ರಿ, ಯಾವುದೇ ಘಟಕ ದ್ರವ್ಯಲಿಂತ್ರ ಮೊದ್ಲೇ ನಿಮ್ಗೆ ಅಲರ್ಜಿಕ್ ರಿಯಾಕ್ಷನ್ ಆಗೈತಂದ್ರ ಇದನ್ನ ತೊಗೊಳಕ್ ಹೋಗ್ಬೇಡ್ರಿ. ಮತ್ತ ಗರ್ಭವತಿ ಮಹಿಳೆಯರು ಯಾವ ತಾಯಂದ್ರ ತಮ್ಮ ಮಕ್ಕಳಿಗೆ ಸ್ತನಪಾನ ಮಾಡಿಸ್ತಾರ ನೋಡ್ರಿ, ಡಾಕ್ಟರ್ ಸಲಹೆ ಇರ್ಲಾರ್ದ ಇದನ್ನ ತೊಗೊಳಕ್ ಹೋಗ್ಬಿಡ್ರಿ. ಮತ್ತೆ ಶುಗರ್ ಪೇಷಂಟ್ ಡಯಾಬಿಟಿಕ್ ಪೇಷಂಟ್ ಯಾರದಾರ ನೋಡ್ರಿ, ಡಾಕ್ಟರ್ ಸಲಹೆ ಇರ್ಲಾರ್ದ ಇದನ್ನ ತೊಗೊಳಕ್ ಹೋಗ್ಬಿಡ್ರಿ. ಯಾಕಂದ್ರೆ ಇದ್ರೊಳಗೆ ಬೆಲ್ಲ ಹಾಕಿರ್ತಾರ್ರಿ. ಸೊ ಇದನ್ನ ತೊಗೊಂಡ್ರೆ ನಿಮ್ ಶುಗರ್ ವ್ಯಾಲ್ಯೂಸ್ ಕೂಡ ಸ್ವಲ್ಪ ಹೆಚ್ಚು ಕಡಿಮೆ ಆಗಬಹುದು. ಮೂಲ್ಯದ ಬಗ್ಗೆ ಹೇಳ್ಬೇಕಂದ್ರೆ ಇದು ನಿಮ್ಗೆ 205 ರೂಪಾಯಿದಾಗ 450 ml ಬೈದ್ಯನಾಥ್ ಕಂಪನಿದ ಅರ್ಜುನ ರಿಷ್ಟ ಸಿಗ್ತೈತಿ. ನಾನು ನಿಮ್ಗೆ ಮೊದಲ ತಿಳಿಸಿದಂಗೆ ಇದು ಒಂದು ಕ್ಲಾಸಿಕಲ್ ಆಯುರ್ವೇದಿಕ್ ಮೆಡಿಸಿನ್. ಅಂದ್ರೆ ಬಹಳಷ್ಟು ಫಾರ್ಮಾಸ್ಯೂಟಿಕಲ್ ಕಂಪನಿಯವರು ಇದನ್ನ ತಯಾರ ಮಾಡ್ತಾರೆ. ನೀವು ಯಾವ್ದಾರ ಬ್ರ್ಯಾಂಡಿನ ತಗೋಬಹುದು, ಎಲ್ಲದ್ರಾಗೂ ಸೇಮ್
ಸೇಮ್ ಇಂಗ್ರೀಡಿಯೆಂಟ್ ಸೇಮ್ ಆಕ್ಷನ್ ಇರ್ತೈತಿ, ಆದ್ರ ಮೂಲ್ಯ ಬ್ರ್ಯಾಂಡ್ ಪ್ರಕಾರ ಜಾಸ್ತಿ ಕಡಿಮೆ ಕೂಡ ಆಗ್ಬೋದ್ರಿ. ಅವೈಲೇಬಿಲಿಟಿ ಬಗ್ಗೆ ಹೇಳ್ಬೇಕಂದ್ರೆ ನೋಡ್ರಿ, ನಿಮ್ಮ ಕಡೆ ನಿಮ್ಮ ಡಾಕ್ಟರ್ ಬರ್ದು ಕೊಟ್ಟಂತಹ ಚೀಟಿ ಇತ್ತಂದ್ರೆ ಇದನ್ನ ನೀವು ನಿಮ್ಮ ಹತ್ರ ಇರೋ ಆಯುರ್ವೇದಿಕ್ ಮೆಡಿಕಲ್ ಸ್ಟೋರ್, ಆಯುರ್ವೇದಿಕ್ ಫಾರ್ಮಸಿ ಇಲ್ಲ ಆನ್ಲೈನ್ ಫಾರ್ಮಸಿ ಮೂಲಕ ಬಹಳ ಸುಲಭ ರೀತಿಯಿಂದ ಖರೀದಿ ಮಾಡಬಹುದು ಅನ್ಕೊಂತೀನಿ. ವಿಡಿಯೋದ ನಾ ಏನ್ ಮಾಹಿತಿ ನಿಮ್ಗೆ ಎಲ್ಲರ ಜೊತೆಗೆ ಶೇರ್ ಮಾಡಿದೀನಿ ಎಲ್ಲ ನಿಮ್ಗೆ ಬಹಳ ಒಳ್ಳೆ ರೀತಿಯಿಂದ ಅರ್ಥ ಆಗಿರ್ಬೇಕು. ಮುಂದೆ ಕೂಡ ಇದೇ ರೀತಿ ಹೊಸ ಹೊಸ ಮೆಡಿಸಿನ್ ರಿವ್ಯೂಸ್ ನೋಡ್ಬೇಕಾ ಚಾನಲ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಕಾಣುತ್ತೆ ನೋಡ್ರಿ, ಅದು ಮತ್ತಿಗೆ ಬಿಡ್ರಿ, ಅದು ಮತ್ತಿಗೆ ಮುಂದೆ ಹಾಕಿ ಎಲ್ಲ ವಿಡಿಯೋ ನಿಮ್ಗೆ ಬೇಗ ಬೇಗ ತಲುಪ್ತಾವು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ, ಮತ್ತೆ ಈ ವಿಡಿಯೋ ಆದಷ್ಟು ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಇಲ್ಲ ಯಾರಿಗೆ ವಿಡಿಯೋ ಅವಶ್ಯಕತೆ ಇದೆ ನೋಡ್ರಿ ಅವ್ರ ಜೊತೆಗೆ ನೀವು ಇದನ್ನ ಶೇರ್ ಮಾಡಬಹುದು. ವಿಡಿಯೋ ನೋಡಾದ್ಮೇಲೆ ಕೂಡ ನಿಮ್ಮ ಮನಸ್ಸಿನಾಗ ಏನಾರ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ನಾನು ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನಾವು ಪ್ರತಿ ವಿಡಿಯೋದಲ್ಲೂ ತಿಳಿಸ್ಕೊಟ್ಟಂಗ ಯಾವ್ದು ಮೆಡಿಸಿನ್ ಡಾಕ್ಟರ್ ಸಲಹೆ ಎಲ್ಲಾರ ತಗೊಳಕ್ ಹೋಗ್ಬಿಡ್ರಿ. ಮೆಡಿಸಿನ್ಸ್ ಯಾವಾಗಲೂ ಡಾಕ್ಟರ್ ಸೂಪರ್ವಿಷನ್ನಾಗ ತಗೋಬೇಕ್ರಿ. ಈ ವಿಡಿಯೋ ಇನ್ಫಾರ್ಮೇಶನ್ಗೋಸ್ಕರ ಮಾಡಿದೀನಿ. ಸಿಗೋಣ ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಒಂದು ಹೊಸ ವಿಷಯ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್. ಧನ್ಯವಾದಗಳು.